ಗ್ರಾಮದ ರೈತ ರಾಜಣ್ಣ ಎಂಬುವರ ಕೊಟ್ಟಿಗೆಯಲ್ಲಿ ಎಂದಿನಂತೆ ಹಸುಗಳನ್ನ ಕಟ್ಟಿ ಮಲಗಿದ್ರು. ಕಳೆದ ರಾತ್ರಿ ಸುಮಾರು 1 ಗಂಟೆ ಸಮಯದಲ್ಲಿ ಕಿಡಿಗೇಡಿಗಳು ಕೊಟ್ಟಿಗೆಯ ಮೇಲೆ ಹೊದಿಕೆ ಮಾಡಿದ ಹುಲ್ಲಿಗೆ ಬೆಂಕಿ ಹಚ್ಚಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. ಬೆಂಕಿ ಹರಡಿರುವುದನ್ನು ಕಂಡ ಸ್ಥಳೀಯರು ರಾಜಣ್ಣನಿಗೆ ತಿಳಿಸಿದ್ದು, ಘಟನೆಯಲ್ಲಿ 2 ಹಸುಗಳು ಗಂಭೀರವಾಗಿ ಗಾಯಗೊಂಡಿವೆ. ಹಸುವನ್ನು ರಕ್ಷಿಸಲು ಮುಂದಾದ ರೈತ ರಾಜಣ್ಣ ಹಾಗೂ ಆತನ ಮಗಳಿಗೆ ಸುಟ್ಟ ಗಾಯಗಳಾಗಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು, ಇನ್ನು ಈ ಘಟನೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ನೈಟ್ ನಾವೆಲ್ಲ ಹಸು ಕಟ್ಟಾಕ್ಬಿಟ್ಟು ಬಂದು ಮಲ್ಕೊಂಡಿದ್ವಿ. ಮತ್ತು 1:15 ಸಮಯದಲ್ಲಿ ಯಾರೋ ಬೆಂಕಿ ಇಟ್ಟಿದ್ದಾರೆ. ಮತ್ತು ನಾವು ಎಲ್ಲ ಅವ್ರು ಕೂಗಿದ್ರು, ಅಂದರೆ ಪಕ್ಕದ ಮನೆ ಅವರು ಕೂಗಿದ್ದಕ್ಕೆ ನಾವು ಓಡೋಗಿ ನೋಡೋಷ್ಟೊತ್ತಿಗೆ ಇದೆಲ್ಲ ಆಗಿತ್ತು. ಶೆಡ್ ಅರ್ಧ ಎಲ್ಲ ಸುಟ್ಟೋಗಿದೆ. ಹಸು 2ಗೆ ಏಟಾಗಿದೆ. ನಮಗೆ ಕೈಯೆಲ್ಲ ಸುಟ್ಟೋಗಿದೆ. ನಮ್ಮ ಫಾದರ್ಗೂ ಸಹ ಕೈಯೆಲ್ಲ ಏಟಾಗಿದೆ. ಹಾಸ್ಪಿಟಲ್ಗೆ ಹೋಗಿದ್ವಿ, ಟ್ರೀಟ್ಮೆಂಟ್ ಮಾಡಿದ್ರು. ಮತ್ತೆ ಇವತ್ತು ಬನ್ನಿ ಅಂತ ಹೇಳಿದ್ರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.